ಎಲ್ಲರಿಗೂ ನಮಸ್ಕಾರ. ರಾಕೇಶ್ ಎಂಟರ್ಪ್ರೈಸ್ಗೆ ಸ್ವಾಗತ. ಇವತ್ತು ನಾವೇನಪ್ಪಾ ಅಂದ್ರೆ ಪೂಜಾ ಸಿವಿಂಗ್ ಮಿಷನ್ ಫಿಟ್ಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಯಾಕಂದ್ರೆ ಜಾಸ್ತಿ ಜನ ನಮ್ಮ ಹತ್ರ ಪೂಜಾ ಸಿವಿಂಗ್ ಮಿಷನ್ ಪ್ಯಾಕಿಂಗ್ ಕಳಿಸಿರೋದು ಕಸ್ಟಮರ್ ಮನೆಗೆ ಒಯ್ದಾಗ ಫಿಟ್ಟಿಂಗ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಫೋನ್ ಮಾಡಿದ್ದಾರೆ. ಹಾಗಾಗಿ ಸಿಂಗಲ್ ಪಟ ಮಿಷನ್ ಅಂತ ಹೇಳಿದ್ರೆ SB ಮಿಷನ್ ಅಂತೀವಿ ನಾವು. ಇದಕ್ಕೆ ಸಿಂಗಲ್ ಪಟ ಅಂತ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ ಅದೇ ಅಂತಾರೆ. ಈಗ ಫಿಟ್ಟಿಂಗ್ ಮಾಡೋದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಲಾಕ್ ಇರ್ತೈತಿ ಪಟ್ಟಿಗೆ, ಈ ತರ ಲಾಕ್ ಓಪನ್ ಮಾಡಿದ್ರೆ ಬಾಕ್ಸ್ ಓಪನ್ ಆಗುತ್ತೆ. ಇದು ಸೀಟ್ ಮೆಟಲ್ ಸ್ಟ್ಯಾಂಡ್ ಇದೆ. ಎಲ್ಲಿ ಡ್ಯಾಮೇಜ್ ಆಗಂಗಿಲ್ಲ ಸ್ನೇಹಿತರೆ. ಇದು ಎಲ್ಲಿ ಬೇಕಾದಲ್ಲಿ ಹೋದ್ರು ಕೂಡ ಇದು ಏನೋ ಡ್ಯಾಮೇಜ್ ಆಗಂಗಿಲ್ಲ. ಸೀಟ್ ಮೆಟಲ್ ಇರುತ್ತೆ. ಇದು ಏನೂ ಆಗಂಗಿಲ್ಲ, ಇದು ಡ್ಯಾಮೇಜ್ ಇಮೇಜ್ ಏನೂ ಆಗಲ್ಲ. ಎಲ್ಲಿ ಬೇಕಾದಲ್ಲಿ ಒಯ್ಬೋದು. ಎಲ್ಲ ಪಾರ್ಟ್ಸ್ಗಳು ಇವ್ರ ಒಳಗಡೆ ಇರ್ತಾವೆ. ಈ ತರ ಚಡಿ ಗಿಡಿ ಎಲ್ಲ ಬೇರಿಂಗ್ ಇದೆ ತರನಾಗಿರುತ್ತೆ. ಇದಕ್ಕೆ ವೀಲ್ ಇದಕ್ಕೆ ವೀಲಿಗೆ ಕೂಡ ಇದು ಬೇರಿಂಗ್ ಇರುತ್ತೆ. ಈ ತರ ಬೇರಿಂಗ್ ಇದು ಲೋ ಮೇಂಟೆನೆನ್ಸ್, ಏನೋ ಮೇಂಟೆನೆನ್ಸ್ ಇರೋದಿಲ್ಲ, ಜೀರೋ ಮೇಂಟೆನೆನ್ಸ್ ಇರುತ್ತೆ ಇದಕ್ಕೆ. ಫಸ್ಟ್ ಬಂದ್ಬಿಟ್ಟು ಈ ತರ ಇದೆ ರಬ್ಬಲ್ ಏನಿದೆಲ್ಲ, ಈ ತರ ಇದ್ ಕಡೆ ಹಾಕಿ ಈ ತರ ಮಾಡ್ಬೇಕಿತ್ತು. ಪುಷ್ ಮಾಡಿ ಈ ತರ ಮಾಡ್ಬಿಟ್ಟು ಸ್ನೇಹಿತರೆ ಈ ತರ ಹೋಗ್ಬಿಡುತ್ತಿದ್ರ ಒಳಗಡೆ. ಈ ತರ ಪುಷ್ ಮಾಡಿಬಿಡಿ. ಈ ತರ ಏನೋ ಆಗೋದಿಲ್ಲ, ಸ್ಕಿಟ್ ಆಗಂಗಿಲ್ಲ ಅಂತ ಹೇಳಿ ಈ ತರ ಎಷ್ಟು ಪಾನ ಇಸ್ಕೊಂಬೋದು ನೋಡಿ ಸ್ನೇಹಿತರೆ. ಇವಾಗ ಏನಿದೆಯಲ್ಲ ಇದ ಕಡೆ ಈ ಕಡೆ ಹಿಡಿಯೋದು, ಇದು ಸೆಂಟರ್ ಹೋಲ್ ಇರುತ್ತೆ. ಇದು ವೀಲ್ ಕೂಡಿಸ್ಲಿಕ್ಕೆ ಈ ತರ ಫಸ್ಟ್ ಹೋಲ್ ಬಂದ್ಬಿಟ್ರೆ ಈ ಸೈಡಿಗೆ ಇಲ್ಲಿ ಫಸ್ಟ್ ಹೋಲ್ ಇರುತ್ತಲ್ಲ, ಈ ತರ ಇದು ಫಸ್ಟ್ ಹೋಲ್ ಬಿಟ್ಟು ಇಲ್ಲಿ ಕುಂದಿಸ್ಬೇಕು. ಇದ್ ಕಡೆ ಇಲ್ಲಿ ಹೋಲ್ಗಡೆ ಇರುತ್ತೆ, ಈ ಹೋಲಿಗೆ ಹಾಕ್ಬೇಕಿದು. ಎರಡರಲ್ಲಿ ಫಸ್ಟ್ನೇ ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಹಾಕ್ಬೇಕು. ಇದು ಮಧ್ಯದಲ್ಲಿ ಇದೇ ಹೋಲಿಗೆ ಹಾಕ್ಬೇಕು. ಈ ತರ ನಟ್ ಇರುತ್ತೆ, ಈ ತರ ನಟ್ ಏನಿಲ್ಲ ಇದು ಮಧ್ಯದಲ್ಲಿ ಹಾಕ್ಬೇಕು. ಈ ಕಂಪ್ನಿಯಿಂದ ಕೂಡ ಇದರೊಳಗಡೆ ಪಾನ ಇರುತ್ತೆ, ಈ ತರ ಟೈಟ್ ಮಾಡ್ಬೋದು.
ಏನಿದೆಲ್ಲ ಈ ತರ ವೀಲ್ಗೆ ಇದು ಸೆಂಟರ್ದಾಗ ಹಾಕ್ಬೇಕು. ಇದು ದೊಡ್ಡದು ರಾಡ್ ಬರುತ್ತಲ್ಲ, ಇದು ಸೆಂಟರಲ್ಲೇ ಹಾಕ್ಬೇಕು. ಇದು ದೊಡ್ಡದು ಬಂದಿರೋದು ಈ ತರ ಇದ್ರ ಮಧ್ಯದಲ್ಲಿ ಹಾಕ್ಬೇಕಿದೆ. ಇದು ಚಿಕ್ಕದು ಏನಿರ್ತಲ್ಲ ಇದು ಇದ್ರೊಳಗಡೆ ಹಾಕ್ಬೇಕಿದೆ. ಇದು ನಟ್ ಏನಿರ್ತಲ್ಲ ಇದಕ್ಕೆ ಮುಂದ್ಗಡೆ ಹಚ್ಬೇಕಿದೆ. ಇದೇ ಪಾನನೇ ಇದೆಲ್ಲ ಯೂಸ್ ಮಾಡ್ಕೋಬೇಕು. ಈ ತರ ಸ್ಮೂತ್ ಆಗಿ ರನ್ ಆಗುತ್ತೆ, ಏನೋ ಆವಾಜ್ ಬರೋದಿಲ್ಲ, ಏನೂ ಇಲ್ಲ. ಇದೇ ತರನಾಗಿ ಆವಾಜ್ ಸ್ಮೂತ್ ಆಗಿರುತ್ತೆ. ಮತ್ತೆ ಇದೇ ತರನಾಗಿ ಹೆಂಗ್ ಫಿಟ್ ಮಾಡಿದ್ವಲ್ಲ ಇದೇ ತರ ಫಸ್ಟ್ ಇದ್ದದ್ದು ಫಸ್ಟ್ ಹೋಲ್ ಬಿಡ್ಬೇಕು, ಸೆಕೆಂಡ್ ಹೋಲಿಗೆ ಹಾಕ್ಬೇಕು, ಇದ್ದದೇನಿಲ್ಲ ಫಸ್ಟ್ ಹೋಲಿಗೆ ಹಾಕ್ಬೇಕು. ಈ ತರ ಪುಷ್ ಮಾಡ್ಬೇಕು. ಈ ತರ ನಟ್ ಏನಿದೆಲ್ಲ ಈ ಕಡೆ ಮತ್ತೆ ಇದು ಹೋಲಿಗೆ ಹಾಕ್ಬೇಕು. ಇದು ಫಸ್ಟ್ ಹೋಲಿಗೆ ಹಾಕ್ಬೇಕು ಕೆಳಗಡೆ. ಜಾಸ್ತಿನೇ ಟೈಟ್ ಮಾಡ್ಬಿಡೋದು ಈ ತರ. ಆ ನಂತರ ಇದು ಕೆಳಗಡೆ ಪೈಡಲ್ನು ಹಚ್ಬೇಕು. ಪೈಡಲ್ ಕೂಡ ಇದ್ರ ಒಳಗಡೆ ಎಲ್ಲ ಫೋಟೋ ಇರುತ್ತೆ. ಈ ತರ ನೀವು ಫಿಟ್ಟಿಂಗ್ ಮಾಡ್ಲಿಕ್ಕೆ ಐಡಿಯಾ ಬರ್ಲಿಲ್ಲಪ್ಪ ಅಂದ್ರೆ ಈ ತರ ಆಲ್ಮೋಸ್ಟ್ ಆಲ್ ವಿಡಿಯೋದಾಗ ಅರ್ಥ ಆಗಿಲ್ಲ ಅಂದ್ರೆ ಈ ತರ ನೋಡ್ಬಿಟ್ಟು ಮುಗಿಸ್ಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಸೆಂಟ್ರಲ್ಲಿ ಹೋಲ್ ಇರುತ್ತೆ ಈ ತರ. ಈ ಹೋಲ್ ಅಲ್ಲಿಂದ ಈ ಕಡೆ ಒಂದು ಹೋಲ್ ಇರುತ್ತೆ, ಇದೊಂದು ಹೋಲ್ ಇದೊಂದು ಹೋಲ್ ಇದ್ರ ಮಧ್ಯದಲ್ಲಿ ಹಾಕ್ಬೇಕಿದೆ. ಆ ನಂತರ ಈ ತರ ಫ್ರೀ ಇದೆಲ್ಲ ನೋಡ್ಬಿಟ್ಟು ಈ ತರ ಟೈಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಇದರಿಂದ ನಟ್ಟಿಂದ ಮತ್ತೆ ಟೈಟ್ ಮಾಡ್ಬೇಕು ಇದು ಪಾನದಿಂದ. ಈ ತರ ಲೂಸ್ ಇದೆ ಅಂತ ನೋಡ್ಬೇಕು. ಈ ಕಡೆ ಏನಿದೆಲ್ಲ ಈ ಚಡಿ ಬಂದ್ಬಿಟ್ಟು ಈ ಕೆಳಗಡೆ ಹಾಕ್ಬೇಕು ನೋಡಿ ಸ್ನೇಹಿತರೆ.
ಇದು ಫುಲ್ ಟೈಟ್ ಮಾಡ್ಬಿಟ್ಟು ಹಾಕ್ಬೇಕಿದೆ. ಈ ತರ ಪಕ್ಕದಿಂದ ಟೈಟ್ ಮಾಡ್ಬೇಕಿದೆ. ಫಸ್ಟ್ನೇ ನಟ್ ಒಂದ ಓಪನ್ ಮಾಡ್ಬೇಕು ಈ ತರ ಬುಡಕಿಂದ. ಆ ನಂತರ ಈ ತರ ಹಾಕ್ಬೇಕಿದೆ. ಮತ್ತೆ ಇದು ಮುಂದ್ಗಡೆಯಿಂದ ನಟ್ ಲಾಕ್ ಮಾಡ್ಬಿಡ್ಬೇಕು ಈ ತರ. ಇಲ್ಲಿ ಬಂದ್ಬಿಟ್ಟು ಗಾಲಿಗೆ ಏನಿದೆಲ್ಲ ಈ ತರ ಇದೇ ತರನಾಗಿ ಇಲ್ಲಿ ಹಾಕಿ. ಈ ಚಡಿ ಬಂದ್ಬಿಟ್ಟು ಈ ತರ ಸ್ಟ್ರೇಟ್ ಆಗಿ ಇರ್ಬೇಕು. ಕ್ರಾಸ್ ಇದ್ರೆ ಬೇರಿಂಗ್ ಏನಿದೆಲ್ಲ ಬೆಂಡ್ ಆಗ್ಬಿಡುತ್ತೆ ಈ ತರ. ಆನಂತರ ಪಕ್ಕದಿಂದ ಟೈಟ್ ಮಾಡ್ಬೇಕು. ಪಕ್ಕಣ ಅಥವಾ ಪಾನದಿಂದ ಈ ತರ ಆವಾಜ್ ಗಿವಾಜ್ ಏನೋ ಬರಂಗಿಲ್ಲ. ಸ್ಮೂತ್ ಆಗಿರುತ್ತೆ. ಇದಕ್ಕೇನು ಮೋಟರ್ ಹಚ್ಚುವಂತ ಜರೂರತೆ ಇರಂಗಿಲ್ಲ. ಏಕದಮ್ ಫುಲ್ ಫ್ರೀ ಆಗಿ ಓಡ್ತೈತೆ ಈ ತರ. ಏನು ಆವಾಜು ಇರೋದಿಲ್ಲ. ಏಕದಮ್ ಸ್ಮೂತ್ ಆಗಿ ರನ್ ಆಗುತ್ತೆ. ಕಾಲಲ್ಲಿ ಮಾತ್ರ ಏಕದಮ್ ಸ್ಮೂತ್ ಆಗಿ ಇರುತ್ತೆ. ಇದೇನು ಸ್ಪೀಡ್ ಗೀಡ್ ಏಕದಮ್ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಓಡಿಸ್ಬೇಕು. ನೋಡಿಸ್ತೀನಿ ಆಗಲೇ ಪುಷ್ ಮಾಡೋದು ಪ್ಯಾಡಲ್ ಇನ್ನೂವರೆಗೆ ರನ್ ಆಗ್ತಾ ಇದೆ. ಟೇಬಲ್ ನೋಡಿಸ್ತೀನಿ. ಈ ತರ ಟೇಬಲ್ ಇದೆ. ಇದು ಪೂಜಾ ಕಂಪನಿದೆ. ಇದು ಟೇಬಲ್ ಬಂದ್ಬಿಟ್ಟು ಇದು 16x32 ಇರುತ್ತೆ. ಇದು ಸೈಜ್ ಟೇಬಲ್ ಸೈಜ್. ಇದಕ್ಕೆ ಡ್ರಾವ್ ಕೂಡ ಇದೆ. ಡ್ರಾವ್ ಕೂಡ ಹಚ್ಚೋದನ್ನ ತೋರಿಸ್ತೀನಿ ನೋಡಿ ಇವಾಗ. ಫಸ್ಟ್ ಒಂದ್ ಸೈಡ್ ಬಿಟ್ಟು ಇದು ಪಟ್ಟಿಯನ್ನ ಹಚ್ಕೋಬೇಕು ನೋಡಿ ಸ್ನೇಹಿತರೆ. ಈ ತರ ಒಂದ್ ಸೈಡ್ ಇಂದ ಇಲ್ಲಿಂದ 1 ಇಂಚ್ ಅಥವಾ ಬಿಟ್ಟು 1 ಇಂಚ್ ಬಿಟ್ಟು ಹಚ್ಕೊಂಡ್ಬಿಡ್ಬೇಕು ಈ ತರ. ಅದ್ರೊಳಗೆ ಸ್ಕ್ರೂ ಕೊಟ್ಟಿದ್ರೆ ಸ್ಕ್ರೂ ಹಚ್ಬೇಕು. ಇಲ್ಲಾಂದ್ರೆ ಮಳೆ ಇತ್ತಂದ್ರೆ ಮಳೆಯಿಂದನೂ ಮಾಡಿದ್ರೆ ನಡೀತೈತಿ. ಈ ತರ ಹಿಂದೆ ಮುಂದೆ ಒಂದ್ಸರ್ತಿ ಆಪರೇಟ್ ಮಾಡ್ಬಿಟ್ರೆ ಈ ತರ ಕೊಡ್ಬಿಟ್ಟು ಡ್ರಾ ಹಚ್ಚೋದು ನೋಡಿ ಸ್ನೇಹಿತರೆ. ಇದೇ ತರ ಈ ಕಡೆ ಏನಿದೆಲ್ಲ ಈ ತರ ಟೈಟ್ ಆಗಿ ಹಿಡಿದು ಈ ತರ ಮೂವ್ಮೆಂಟ್ ಮಾಡ್ಬಿಟ್ಟು ಮಳೆ ಮತ್ತೆ ಬಡಿಬೇಕು ನೋಡಿ.
ಇಲ್ಲ ಆದ ನಂತರ ಇಲ್ಲೊಂದು ಮಧ್ಯದಲ್ಲಿ ಒಂದು ಮಳೆ ಬಿಡಿಬೇಕು. ಈ ತರ ಮುಂದ್ಗಡೆನೂ ಪುಷ್ ಆಗೋದಿಲ್ಲ ಸೇಫ್ಟಿಗೋಸ್ಕರ. ಇದು ಮಿಷನ್ ಬುಡಕಡೆ ಆಯಿಲ್ ಬೀಳಬಾರ್ದಂತ ಮೊದ್ಲೇಕಿಂದ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಇರೋದು ಮೊದ್ಲೇಕಿಂದ ತಗಡಿಂದ ಬರ್ತಿತ್ತು, ಅದು ಕೈಗೆ ಹತ್ತದ ಅಂತ ಹೇಳ್ಬಿಟ್ಟು ಇವಾಗ ಪ್ಲಾಸ್ಟಿಕ್ ಇಂದ ಬರುತ್ತೆ ಸ್ನೇಹಿತರೆ. ಈ ತರ ಏನಿದೆಯಲ್ಲ ಈ ತರ ಹಚ್ಬೇಕಿದೆ. ಇದೇ ತರನಾಗಿ ಇದನ್ನು ಈ ತರ ಬೆಂಡ್ ಮಾಡ್ಬಿಟ್ಟು ಇಲ್ಲೇ ಹಚ್ಕೋಬೇಕು ನೋಡಿ. ಈ ತರ ಇದ್ರ ತಳಗಡೆ ಡ್ರಾವ್ದಾಯ್ತು. ಇವಾಗ ಮಿಷನ್ ಮೇಲ್ಗಡೆ ಓಪನ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ತರ ಡ್ರಾವ್ ಹಚ್ಚೋದು. ಇವಾಗ ನೋಡಿ ಸ್ನೇಹಿತರೆ, ಇದು ಪೂಜಾ ಕಂಪ್ನಿದು ಇದು ಸಿವಿಂಗ್ ಮಿಷನ್ ಇದು ಸಿಂಗಲ್ ಬಟನ್ ಮಿಷನ್ ಅಂತ ಹೇಳ್ತೀವಿ. ಇವಾಗ ಓಪನ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಈ ತರ ಏನಿರುತ್ತಲ್ಲ ಈ ತರ ಬೆಂಡ್ ಟಪ್ ಹಾಕ್ಬಿಟ್ಟು ಈ ತರ ಓಪನ್ ಮಾಡೋದು. ಈ ಸೈಡ್ ವೀಲ್ ಇದೆ, ಈ ಸೈಡ್ ಆನಂತರ ಇದರೊಳಗಡೆ ಟೂಲ್ ಕಿಟ್ ಇರುತ್ತೆ. ಸ್ಕ್ರೂ ಡ್ರೈವರ್, ಆಯಿಲ್, ಸೂಜಿ, ನಿಡಲ್. ಸ್ನೇಹಿತರೆ ಈ ತರ ಇರುತ್ತೆ ಇದು ಪೂಜಾ ಕಂಪ್ನಿದ. ಇವಾಗ ಈ ಕಡೆ ಹಿಂದ್ಗಡೆ ಫಸ್ಟ್ ಇಂದ ಇದು ಹಿಂದ್ಗಡೆ ವೀಲ್ ಕುಂದಿರ್ಸ್ಬೇಕು. ಬಾಬಿನ್ ತಿರುಗಿಸ್ಕೊಳ್ಬೇಕು. ಬಾಬಿನ್ ಕೂಡ ಇದ್ರೊಳಗಡೆನೆ ಸುತ್ತಲಿಕ್ಕೆ ಆಗುತ್ತೆ. ಈ ತರ ಸ್ಮೂತ್ ಆಗಿ ಆಗುತ್ತೆ ಅದು ಕೂಡ. ಇವಾಗ ಬಾಬಿನ್ ಹೇಗೆ ಇದು ಫಿಟ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಈ ನಟ್ ಏನಿದೆಲ್ಲ ಈ ಫಸ್ಟ್ ಒಂದು ನಟ್ ಓಪನ್ ಮಾಡ್ಬೇಕು. ಇದ್ರ ಎರಡು ಹೋಲ್ ಅಲ್ಲಿ ಇದೆಯಲ್ಲ, ಇವಾಗ ಫಸ್ಟ್ ಯಾವ್ದ್ರಲ್ಲಾದ್ರೂ ಒಂದು ಹಾಕಿ ಟೈಟ್ ಅನ್ನು ಮಾಡ್ಕೊಳ್ಬೇಕು ನೋಡಿ. ಈ ತರ ಟೈಟ್ ಮಾಡ್ಬೇಕು. ಮತ್ ಇನ್ನೊಂದ್ ಏನಿಲ್ಲ ಇದೇ ತರನಾಗಿ ಇನ್ನೊಂದ್ ನಟ್ ಅನ್ನು ಫಿಟ್ ಮಾಡ್ಕೋಬೇಕು. ಈ ತರ ಟೈಟ್ ಮಾಡ್ಬೇಕು.
ಫುಲ್ ಎಷ್ಟು ಟೈಟ್ ಆಗುತ್ತೆ ಆ ತರ ಫುಲ್ ಆಗಿ ಟೈಟ್ ಮಾಡಬೇಕು. ಲೂಸ್ ಆದ್ರೆ ಅಳಗಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಏನಿದೆಲ್ಲ ವೀಲ್ ಕುಂದಿಸ್ಬೇಕು. ಈ ತರ ವೀಲ್ ಇರುತ್ತೆ, ಇದು ಒಳಗಡೆ ಮಾಡಿ ಹಾಕ್ಬೇಕು. ಈ ತರ ಇದು ವೀಲಿಗೆ ಲಾಕ್ ಮಾಡ್ಲಿಕ್ಕೋಸ್ಕರ ಇದು ವೈಸರ್ ಇರುತ್ತೆ. ಇದು ವೈಸರ್ ಏನಂದ್ರೆ ಇಲ್ಲಿ ಕುಂದಿಸ್ಬೇಕು. ಆ ನಂತರ ಇದು ಸಣ್ಣ ವೀಲ್ ಇರುತ್ತೆ, ಈ ತರ ಟೈಟ್ ಮಾಡ್ಬೋದು. ಇಷ್ಟು ಮಾಡಿದ ನಂತರ ಫ್ರೀ ಆಗಿ ಅವಾಗ ರನ್ ಆಗುತ್ತೆ. ಈ ತರ ಏನು ಆವಾಜ್ ಇರೋದಿಲ್ಲ, ಮಿಷನ್ ಎಕ್ದಮ್ ಫುಲ್ ಸ್ಮೂತ್ ಆಗಿ ಇರುತ್ತೆ. ಇದಕ್ಕೆ ಇನ್ನೂ ಆಯಿಲ್ ಗಿಲ್ ಇನ್ನೂ ಬಿಟ್ಟಿಲ್ಲ. ಆಯಿಲ್ ಬಿಟ್ಟಿದ ತಕ್ಷಣ ಎಕ್ದಮ್ ಫುಲ್ ಸ್ಮೂತ್ ಆಗುತ್ತೆ. ಆ ನಂತರ ಇದೇನಿದೆಲ್ಲ ಸ್ನೇಹಿತರೆ ಈ ತರ ಲಾಕ್ ಮಾಡ್ಬಿಡೋದು. ಇವಾಗ ವೀಲ್ ಅನ್ನು ಟೈಟ್ ಮಾಡೋದು. ಇದೆಲ್ಲ ಸ್ಕ್ರೂ ಅನ್ನ ಈ ತರ ಹಚ್ಬಿಡೋದು. ಇಲ್ಲಿ 2 ಲಾಕ್ ಇರ್ತಾವೆ ಸ್ನೇಹಿತರೆ. ಇವು ಕಡೆ ಇವು ಹಾಕ್ಲಿಕ್ಕೆ ಮಿಷನ್ ತಿರ್ಗಿಸಕ್ಕೆ ಇವು ಏನಂದ್ರೆ ನಟ್ ಲೂಸ್ ಅನ್ನ ಮಾಡಬೇಕು. ಈ ತರ ನಟ್ ಲೂಸ್ ಮಾಡಿದ ನಂತರನೇ ಈ ತರ ಒಳಗಡೆ ಹೋಗೋದು. ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಕ್ ಆಗುತ್ತೆ ಅದು ಮಿಷನ್. ಈ ತರ ಏನಿದೆಲ್ಲ ಫಸ್ಟ್ ಒಂದ್ ಸೈಡ್ ಹಾಕೋಬೇಕು ಸ್ನೇಹಿತರೆ. ಒಂದ್ ಸೈಡ್ ಹಾಕಿದ ನಂತರ ಏನಿದೆ ಇನ್ನೊಂದ್ ಸೈಡ್ ಹಾಕ್ಲಿಕ್ಕೆ ಬರುತ್ತೆ, ಈಸಿ ಆಗುತ್ತೆ. ಒಂದ್ ಸೈಡ್ ಹಾಕಿದ ನಂತರ ಇಷ್ಟು ಹಾಕಿ ಇವಾಗ ಏನಿದೆಯಲ್ಲ ಇದು ಬೆಲ್ಟ್ ಅನ್ನ ಹಾಕೋದು. ಫಸ್ಟ್ ಒಂದ್ ಸೈಡ್ ಹಾಕಬೇಕು. ಈ ತರ ಒಂದ್ ಸೈಡ್ ಹಾಕ್ಬಿಟ್ಟು ಏನಿದೆ ನೆಕ್ಸ್ಟ್ ಟೈಮ್ ಏನಿದೆ ಈ ಕಡೆ ಹಾಕ್ಬೇಕು. ಮತ್ತೆ ಇದು ಮಧ್ಯದಲ್ಲಿ ತಗೋಬೇಕು, ಇದು ವೀಲ್ ಮಧ್ಯದಲ್ಲಿ. ಆನಂತರ ಪಕ್ಕದಿಂದ ಇದು ಪುಷ್ ಮಾಡ್ಬೇಕು. ನೋಡಿ ಸ್ನೇಹಿತರೆ ಪಿನ್ ಇದೆಯಲ್ಲ ಈ ತರ ಪುಷ್ ಮಾಡ್ಬೇಕು. ಈ ತರ ಲಾಕ್ ಆಗ್ಬಿಡುತ್ತೆ. ಆನಂತರ ಫಸ್ಟ್ ಮೇಲ್ಗಡೆ ಹಾಕ್ಬೇಕು. ಆನಂತರ ಒಂದ್ ಸೈಡ್ ಯಾವ್ದೋ ಒಂದ್ ಸೈಡ್ ಒಂದು ವೀಲ್ ಇಂದ ಹಾಕ್ಬೇಕು. ಈ ತರ ಹಾಕಿ ಈ ತರ ಹಿಡಿದು ಈ ತರ ಹಾಕ್ಬೇಕು. ಈ ತರ ಹಾಕಿದ್ರೆ ಎಕ್ದಮ್ ಸ್ಮೂತ್ ಆಗಿರುತ್ತೆ. ಇನ್ನು ಆಯಿಲ್ ಬಿಟ್ರೆ ಎಲ್ಲಾ ಕಡೆಯಿಂದ ಸ್ಮೂತ್ ಆಗಿ ಇದಾಗುತ್ತೆ. ನೋಡಿ ಸ್ನೇಹಿತರೆ ಈ ತರ ಬೆಲ್ಟ್ ಮತ್ತೆ ಈ ತರ ವೀಲ್, ತಳಗಿನ ವೀಲ್ ಮೇಲ್ಗಡೆ ವೀಲ್ ಏನಿದೆಲ್ಲ ಕರೆಕ್ಟ್ ಆಗಿರ್ಬೇಕು, ಲೆವೆಲ್ ಆಗಿ. ಈ ತರ ಇಲ್ಲಾಂದ್ರೆ ಕ್ರಾಸ್ ಇದ್ರೆ ಏನಾಗುತ್ತೆ ಬೆಲ್ಟ್ ಬಿಚ್ಚಿ ಬಿಡುತ್ತೆ. ಈ ತರ ಎಕ್ದಮ್ ಸ್ಮೂತ್ ಆಗಿ ರನ್ ಆಗುತ್ತೆ. ಇದಕ್ಕೆ ಎಕ್ದಮ್ ಫಾಸ್ಟ್ ಆಗಿರುತ್ತೆ, ಮೋಟರ್ ಹಚ್ಚುವಂತ ಅವಶ್ಯಕತೆ ಇರೋದಿಲ್ಲ. ಇವಾಗ ಏನಿದ್ರೆ ಟೇಬಲ್ ಸ್ಕ್ರೂ ಅನ್ನು ಫಿಟ್ ಮಾಡೋದು ತೋರಿಸ್ತೀನಿ ನೋಡಿ. ಈ ತರ ಸ್ಟಾರ್ ಸ್ಕ್ರೂ ಇರುತ್ತೆ. ಇವಕ್ಕೆ ಚಿಕ್ಕದಿರುತ್ತೆ. ಇದಕ್ಕೆ ನಿಮ್ಮ ಹತ್ರ ಡ್ರಿಲ್ ಮಿಷನ್ ಇದ್ರೆ ಡ್ರಿಲ್ ಮಿಷನ್ ಇಂದ ಟೈಟ್ ಮಾಡಬೇಕು. ಇಲ್ಲಾಂದ್ರೆ ಒಂದ್ ಮಳೆ ಇದ್ರೆ ಮಳೆ ಅಥವಾ ಡಬ್ನಂತೆ ಸ್ವಲ್ಪ ಹೋಲ್ ಹಾಕ್ಬಿಟ್ಟು ಟೈಟ್ ಮಾಡ್ಕೋಬೇಕು. ಈ ತರ ಇಲ್ಲಿ ಸೆಂಟರ್ ಅಲ್ಲಿ ಹೋಲ್ ಇರುತ್ತೆ, ಸ್ಕ್ರೂ ಅನ್ನ ಟೈಟ್ ಮಾಡ್ಬೇಕು. ನಾಲ್ಕು ಹೋಲು ಒಂದೊಂದು ಚಿಕ್ಕದು ಹೋಲ್ ಹಾಕೋಬೇಕು. ನಿಮ್ಮ ಹತ್ರ ಡ್ರಿಲ್ ಮಿಷನ್ ಇದ್ರೆ ಸ್ಕ್ರೂ ಅನ್ನ ಟೈಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಇಷ್ಟೆಲ್ಲ ಆದ್ರೆ ಕಂಪ್ಲೀಟ್ ಆಗಿ ಪೂರಾ ರೆಡಿ ಆಗುತ್ತೆ ಸ್ನೇಹಿತರೆ. ಎಕ್ದಮ್ ಸ್ಮೂತ್ ಆಗಿ ಇರುತ್ತೆ, ಏನು ಅವಾಜ್ ಕೂಡ ಇರೋದಿಲ್ಲ ಮಿಷನ್ ಅಲ್ಲಿ. ಇನ್ನು ಆಯಿಲ್ ಕ್ಲೀನ್ ಬಿಟ್ರೆ ಎಲ್ಲ ಸ್ಮೂತ್ ಆಗಿ ಆಗುತ್ತೆ. ಈ ತರ ಕಂಪ್ನಿಯಿಂದ ಟೆಸ್ಟ್ ಮಾಡಿ ಕಳಿಸಿರುತ್ತಾರೆ ಸ್ಟಿಚಿಂಗ್.
ನೋಡಿ ಸ್ನೇಹಿತರೆ, ಈ ತರ ಎಲ್ಲ ಕಂಪ್ನಿಯಿಂದನೇ ಸ್ಟಿಚಿಂಗ್ ಮಾಡೋದು. ಪೇಪರ್ ಅಲ್ಲಿ ಕೂಡ ಎಲ್ವೆಟ್ ಪಟ್ಟಿ ಕೂಡ ಸ್ಟಿಚಿಂಗ್ ಬರ್ತೈತಿ. ಇದು ಎಲ್ವೆಟ್ ಪಟ್ಟಿ ನೋಡಿ ಸ್ನೇಹಿತರೆ, ಇದು ಎಲ್ಲ ಹೆಡ್ ಪ್ಯಾಂಟ್ಸ್ ಗೆ ಟಿ ಶರ್ಟ್ಸ್ ಗೆ ಸ್ಟಿಚ್ ಬೀಳಂಗಿಲ್ಲ ಅಂತಾರಲ್ಲ, ನೀಟಾಗಿ ಸ್ಟಿಚ್ ಅನ್ನ ಬೀಳ್ತೈತಿ. ಈ ತರ ಇಷ್ಟೆಲ್ಲ ಮಾಡಿದ ನಂತರ ಪೂರಾ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಸ್ನೇಹಿತರೆ. ಏನಾದ್ರೂ ಡೌಟ್ಸ್ ಇದ್ರೆ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಫೋನ್ ಮಾಡಿ ಸ್ನೇಹಿತರೆ. ಈ ಮಿಷನ್ ಕೂಡ ನಮ್ಮ ಹತ್ರ EMI ಫೆಸಿಲಿಟಿ ಇರುತ್ತೆ. ಬಜಾಜ್ ನಮ್ಮ ಹತ್ರ ಉಷಾ, ಸಿಂಗರ್, ಮೆರಿಟ್ ಕೂಡ ಎಲ್ಲ ಆಲ್ ಟೈಪ್ ಸೇವಿಂಗ್ ಮಿಷನ್ ಕೂಡ EMI ಫೆಸಿಲಿಟಿ ಇದೆ. ಥ್ಯಾಂಕ್ ಯು ಸ್ನೇಹಿತರೆ. ಏನಾದ್ರೂ ಇದ್ರೆ ಫೋನ್ ಮಾಡಿ. ಇದೇನಿದೆಯಲ್ಲ 2 ಇಯರ್ಸ್ ವಾರಂಟಿ ಇರುತ್ತೆ. ನಮ್ಮ ಶೋರೂಮ್ಗೆ ತೊಗೊಂಬಂದು ಸರ್ವಿಸ್ ಮಾಡ್ಕೊಳ್ಬೇಕಾಗುತ್ತೆ. ಏನಾದ್ರೂ ಪ್ರಾಬ್ಲಮ್, ಚಿಕ್ಕ ಪ್ರಾಬ್ಲಮ್ ಏನಾದ್ರೂ ಇದ್ರೆ ನಮ್ಮ ಶಾಪಿಗೆ ಬಂದ್ಬಿಟ್ಟು ವಿಸಿಟ್ ಅನ್ನು ಮಾಡಬೇಕು. ನೋಡಿ ಸ್ನೇಹಿತರೆ, ಈ ತರ ಇರುತ್ತೆ. ಎಲ್ಲ ರೆಡಿ ಆದ ನಂತರ ಈ ತರ ಆಗುತ್ತೆ. 2 ಇಯರ್ಸ್ ಅಂತ ಕಂಪ್ನಿಯಿಂದನೇ ಕೊಟ್ಟಿರ್ತಾರೆ. ಎಲ್ಲ ಪೂರಾ ಕಂಪ್ನಿದೇ ಇರುತ್ತೆ ಸ್ನೇಹಿತರೆ, ಸ್ಟ್ಯಾಂಡ್ ಗಿಂಡ್ ಎಲ್ಲ ಕೂಡ. ನಮ್ಮ ಶಾಪ್ ಬಂದ್ಬಿಟ್ಟು ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್, ಮುದ್ದೇಬೇಳ ಸ್ನೇಹಿತರೆ. ನಮ್ದು ಡಿಸ್ಟ್ರಿಕ್ಟ್ ಬಿಜಾಪುರ. ಥ್ಯಾಂಕ್ ಯು ಸ್ನೇಹಿತರೆ.